ಕೆಎಸ್ಆರ್ಟಿಸಿ ಚಾಲಕರ ಹೊರಗುತ್ತಿಗೆಯ ಹುದ್ದೆಯ ನೇಮಕಾತಿಯಲ್ಲಿ ಕೂಡ ಗೋಲ್ಮಾಲ್ ನಡೀತಾ ಇದೆಯಾ ಅಂತಕ್ಕಂಥ ಅನುಮಾನ ಈಗ ಶುರುವಾಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಚಾಲಕನೊಬ್ಬ ಮಾತನಾಡಿರ್ತಕ್ಕಂಥ ವಿಡಿಯೋ ಫುಲ್ ವೈರಲ್ ಆಗಿದೆ. ಹಾಗಾದರೆ ಆ ವಿಡಿಯೋದಲ್ಲಿ ಆತ ಮಾತನಾಡಿರ್ತಕ್ಕಂಥದ್ದು ಏನು, ಗೋಲ್ಮಾಲ್ ಬಗ್ಗೆ ಆತ ಹೇಳಿರ್ತಕ್ಕಂಥದ್ದು ಏನು ನೋಡೋಣ ಬನ್ನಿ. ಕೆಎಸ್ಆರ್ಟಿಸಿ ಚಾಲಕರ ಹೊರಗುತ್ತಿಗೆ ನೌಕರಿಯಲ್ಲೂ ಗೋಲ್ಮಾಲ್. 30,000 ಕೊಟ್ರೆ ಕೆಲಸ, 40,000 ಕೊಟ್ರೆ ಟ್ರ್ಯಾಕ್ ಟೆಸ್ಟ್ ಪಾಸ್. ಚಾಲಕನೊಬ್ಬ ಲಂಚವತಾರದ ಬಗ್ಗೆ ಮಾತನಾಡಿದ ವಿಡಿಯೋ ವೈರಲ್. ಹೌದು, ಕೆಎಸ್ಆರ್ಟಿಸಿ ಚಾಲಕರ ಹುದ್ದೆ ಹೊರಗುತ್ತಿಗೆ ನೌಕರಿಯಲ್ಲಿ ಲಂಚ ಕೊಟ್ಟವರಿಗೆ ಕೆಲಸ ಕೊಡ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಇದರ ಬಗ್ಗೆ ಚಾಲಕನೊಬ್ಬ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ. ಹಣ ಕೊಟ್ರೆ ಟ್ರ್ಯಾಕ್ ಪರೀಕ್ಷೆ ಕೂಡ ಪಾಸ್ ಮಾಡ್ತಿದ್ದಾರೆಂದು ಮಾತನಾಡಿದ್ದಾರೆ. ಚಾಮರಾಜನಗರ ಬಸ್ ನಿಲ್ದಾಣದಲ್ಲಿ ಡ್ರೈವರ್ ಒಬ್ಬ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ. ಟ್ರ್ಯಾಕ್ ಪರೀಕ್ಷೆ ಪಾಸ್ ಆದ್ರೆ 30,000 ಕೊಟ್ರೆ ಸಾಕು, ಟ್ರ್ಯಾಕ್ ಪರೀಕ್ಷೆ ಪಾಸ್ ಆಗಿಲ್ಲ ಅಂದ್ರೆ 40,000 ಕೊಡಬೇಕೆಂದು ಮತ್ತೊಬ್ಬ ವ್ಯಕ್ತಿಗೆ ಹೇಳುತ್ತಾನೆ. ನಾನು ಕೂಡ ಹಣ ಕೊಟ್ಟು ಟ್ರ್ಯಾಕ್ ಪರೀಕ್ಷೆ ಪಾಸ್ ಆದೆ ಅಂತ ಡ್ರೈವರ್ ತಿಳಿಸಿದ್ದಾನೆ. ಲಂಚ ಪಡೆದು ಪರೀಕ್ಷೆ ಪಾಸ್ ಮಾಡ್ತಿದ್ದಾರೆಂದು ಸಾರಿಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಅಪ್ಲಿಕೇಶನ್ ಹಾಕಿದಿರಲ್ವಾ, ಎಷ್ಟು 35 ಕೇಳದ್ನ ಗಣೇಶ್ನ 30 ಕೊಡ್ತೀನಿ, 5 ಕೊಡ್ಬೇಡಿ, ಎಲ್ಲ 30 ಕೊಟ್ಟಿರೋದು. ಟ್ರ್ಯಾಕ್ ಆಗಿಲ್ಲ ಅಂದ್ರೆ ಒಂದು 10,000 ಜಾಸ್ತಿ ಆಯ್ತಾ ಅಂತ ಕೇಳಿದ್ರು. ಯಾರು ಅವರು ಇನ್ನೊಂದು ಫೋನ್ ಮಾಡಿದೆ. ಹಾಂ, ಟ್ರ್ಯಾಕ್ ಆಗಿಲ್ಲ ಅಂದ್ರೆ 40 ಕೇಳ್ತಾರೆ, 45 ಕೇಳ್ತಾರೆ. ಟ್ರ್ಯಾಕ್ ಮಾಡಿಬಿಟ್ರೆ 30 ಆಯ್ತು. ಮಾಡ್ಬೋದಣ್ಣ ಒಟ್ಟಲ್ಲಿ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಅದಕ್ಕೆ ಸುಳ್ಳು ಹೇಳೋದು. ನಾವು ಟ್ರ್ಯಾಕ್ ಮಾಡಿಲ್ಲ ಕೊಟ್ಟು ನಾವು 40,000 ಕೊಟ್ಟು ಅದು ಮಾಮೂಲಿ 35 ಕೇಳಿದ್ ನಾವು 30 ಕೊಟ್ಟು 10,000 ರೂಪಾಯಿ ಟ್ರ್ಯಾಕ್ ಕೊಟ್ಟು ನಾವು ಮಾಮೂಲಿ ಚವರ್ ಲೈಟು ಪಿಕಪ್ ಓಡಿಸ್ತಿದ್ವಿ. ಅದೇ ನಾವು ಅದೇ ಈಗ ಭಯ ಇತ್ತ, ಯಾಕಂದ್ರೆ ಮಾಡಿ ಕೊಟ್ಬಿಡು ಸುಮ್ಮನೆ. ದುಡ್ಡು ಬರಲ್ವಂತಲ್ಲ, ಕೊಟ್ಬಿಡು ಸುಮ್ಮನೆ. ಅದೇ ದುಡ್ಡು ಬರಲ್ಲ. ಇನ್ನು ಶಕ್ತಿ ಯೋಜನೆ ಬಳಿಕ ಸಾವಿರಾರು ಪ್ರಯಾಣಿಕರು ಬಸ್ನಲ್ಲಿ ಸಂಚಾರ ಮಾಡ್ತಿದ್ದಾರೆ. ನೂರಾರು ಜನರನ್ನ ಹೊತ್ತೊಯ್ಯುವ ಬಸ್ ಚಾಲಕನನ್ನ ಹಣ ಪಡೆದು ನೇಮಕಾತಿ ಮಾಡಿದ್ರೆ ಜನರ ಪ್ರಾಣಕ್ಕೆ ಹೊಣೆ ಯಾರೆಂಬ ಪ್ರಶ್ನೆ ಎದ್ದಿದೆ. ಸಾರಿಗೆ ಅಧಿಕಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು. ಡ್ರೈವಿಂಗ್ ಬಾರದವರನ್ನ ಅಕ್ರಮ ನೇಮಕಾತಿ ಮಾಡಿಕೊಳ್ತಿದ್ದಾರೆ. ಇದರಿಂದ ಅಪಘಾತ ಸಂಭವಿಸಿ ಜನರ ಪ್ರಾಣಕ್ಕೂ ಕೂಡ ಕುತ್ತು ಉಂಟಾಗಲಿದೆ ಎಂಬ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಏನು ಮಳವಳ್ಳಿಯಲ್ಲಿ ಪಾಯಿಂಟ್ ಇದೆ ಚಾಲಕರ ತರಬೇತಿ ಕೇಂದ್ರ, ಅಲ್ಲಿ ಫೇಲ್ ಆಗಿದ್ರು ಇಲ್ಲಿ 20,000 ಕೊಟ್ಟರೆ ಕೆಲಸ ಕೊಟ್ಟು ನೂರಾರು ಜನ ಜೀವಗಳ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸ ಈ KSRTC ಮಂಡಳಿಯಿಂದ ನಗರದಲ್ಲಿ ನಡೀತಾ ಇದೆ. ಇಂಥವ್ರನ್ನ ನೂರಾರು ಜನ ಪ್ರಯಾಣ ಮಾಡತಕ್ಕಂಥ KSRTC ಬಸ್ನಲ್ಲಿ ಕೂರಿಸಿ ಜೀವದ ಜೊತೆ ಆಟ ಆಡ್ತಕ್ಕಂಥ ಅನ್ಯಾಯದ ಕೆಲಸ KSRTC ಮಾಡ್ತಾ ಇದೆ. ಈಗಾಗಲೇ ಚಾಮರಾಜನಗರದಲ್ಲಿ 10 ಅಪಘಾತಗಳು ನಡೆದಿದ್ದಾವೆ. ಅದರಲ್ಲಿ 8 ಹೊರಗುತ್ತಿಗೆ ನೌಕರರು ಏನು ಈಗ ಸೇರ್ಪಡೆ ಆಗಿದ್ದಾರೆ, ಈ ಚಾಲಕರಿಂದನೇ ಆಗಿರೋಂಥದ್ದು ಅನ್ನೋ ಮಾಹಿತಿ ಇದೆ. ಮುಂದಿನ ದಿನಗಳಲ್ಲಿ ಏನು ಒಂದು ಬಸ್ನಲ್ಲಿ 150ರಿಂದ 100 ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಅದ್ರ ಭವಿಷ್ಯದ್ದು ಏನು ಕತೆ? ಒಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಚಾಲಕರ ಹೊರಗುತ್ತಿಗೆ ನೇಮಕದಲ್ಲೂ ಕೂಡ ಅಕ್ರಮದ ವಾಸನೆ ಬಂದಿದೆ. ಬಸ್ ಸಾರಥಿಯನ್ನ ಹಣದ ಮೂಲಕ ನೇಮಕಾತಿ ಮಾಡಿಕೊಂಡ್ರೆ ಪ್ರಯಾಣಿಕರ ಗತಿಯೇನು? ಅವರ ಪ್ರಾಣಕ್ಕೆ ಗ್ಯಾರಂಟಿ ಯಾರೆಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆಂಬುದು ತನಿಖೆಯ ಮೂಲಕವಷ್ಟೇ ಹೊರಬರಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.